ವೀಕ್ಷಕರೇ, ಭಾರತ್ ಮಾಲಾ ಪರಿಯೋಜನೆ ಅಡಿಯಲ್ಲಿ ಫೇಸ್ 2 ಅಲ್ಲಿ ಈಗ ನಾವಿದ್ದೇವೆ. ಇದರಲ್ಲಿ ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕೆ ಸೇರಿ ಒಂದು ಸಪ್ರೇಟ್ ಎಕ್ಸ್ಪ್ರೆಸ್ ವೇ ಬರಲಿಕ್ಕಿದೆ. ಈ ಎಕ್ಸ್ಪ್ರೆಸ್ ವೇ ಬರೋದ್ರಿಂದ ಪುಣೆ, ಮುಂಬೈ ಮತ್ತು ಬೆಂಗಳೂರಿನ ನಡುವಿನ ಅಂತರ ಅಂದರೆ ಗಂಟೆಗಳಲ್ಲಿ ಅಂತರ ಏನಿದೆ ಅದು ಸುಮಾರು ಸಿಂಗಲ್ ಡಿಜಿಟ್ಗೆ ಬರುವಂಥದ್ದಿದೆ. ಅಂದರೆ ಈಗ ಡಬಲ್ ಡಿಜಿಟ್ ಟೈಮ್ ತೊಗೊಳ್ತಾ ಇದೆ, ಅಂದರೆ ಅದು ಸಿಂಗಲ್ ಡಿಜಿಟ್ ಟೈಮ್ ತೊಗೊಳ್ಳುವಂಥದ್ದಿದೆ. ಯಾವುದು ಈ ಹೊಸ ಪ್ರಾಜೆಕ್ಟ್? ಇದರಲ್ಲಿ ಹೊಸ ಟರ್ಮ್ಸ್ ಏನಿದೆ, DPR ಅಂದರೆ ಏನು, ಇದರ DPR ಆಗಿದೆನಾ ಇಲ್ವಾ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡಲಿಕ್ಕಿದ್ದಾವೆ. ಕರುನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ನಿಮ್ಮ ಧರಣೀಶ್ ಹೆಗ್ಡೆ ಮಾಡುವ ನಮಸ್ಕಾರಗಳು. DNA ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ಡೌನ್ ಅಂಡ್ ಅನಾಲಿಸಿಸ್ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, NH4 ಏನಿದೆ, ಪುಣೆ ಟು ಬ್ಯಾಂಗ್ಳೂರ್ ಒಂದು ನ್ಯಾಷನಲ್ ಹೈವೇ 4 ಇದೆ. ಇದು ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಕೆಳಗಡೆ ಮಾಡಲಾಗಿತ್ತು. ಇದು ವಾಜಪೇಯಿ ಅವರಿರುವ ಕಾಲದಲ್ಲಿ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಬೇಕು, ಭಾರತವನ್ನು 4 ದಿಕ್ಕಿನಲ್ಲಿ ಕನೆಕ್ಟ್ ಮಾಡಬೇಕು ಅಂತಕ್ಕಂಥದ್ರಿಂದ ಚೆನ್ನೈ, ಬ್ಯಾಂಗ್ಳೂರ್ ಮತ್ತು ಮುಂಬೈ ಮೇಲ್ಗಡೆ ಡೆಲ್ಲಿ, ಆ ಕಡೆ ಕೋಲ್ಕತ್ತಾ, ಈ ಎಲ್ಲದನ್ನು ಕಂಟಿನ್ಯೂ ಮಾಡಿ ಕರೆಕ್ಟಾಗಿ ಒಂದು ಕ್ವಾಡ್ರಿಲ್ಯಾಟ್ರಲ್ ಥರ ಮಾಡಿ ಕನೆಕ್ಟ್ ಮಾಡಲಿಕ್ಕೆ ಮಾಡಿದಂಥದ್ದು ಈ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್. ಇದಾದ ನಂತರ ಸುಮಾರಷ್ಟು ಗೌರ್ಮೆಂಟ್ಗಳು ಬಂತು, ಅದರ ಹಿಂದಿನ ಗೌರ್ಮೆಂಟ್ಗಳಿತ್ತು. ಅವ್ರು ಯಾರಿಗೂ ಈ ರೀತಿಯ ಒಂದು ಪರಿಕಲ್ಪನೆ ಇರಲಿಲ್ಲ, ನ್ಯಾಷನಲ್ ಹೈವೇ ರೀತಿಯಲ್ಲಿ ಇರಬೇಕು. ಆಗ ದ್ವಿಪಥ ರಸ್ತೆಯನ್ನು ಮಾಡಿದಂಥದ್ದು ನ್ಯಾಷನಲ್ ಹೈವೇ ಮಾಡುವಾಗ. ಅಂದರೆ ಯಾವುದೇ ಒಂದು ದೇಶಕ್ಕೆ ಒಂದು ಹೈವೇ ಅಂತಕ್ಕಂಥದ್ದು ನರನಾಡಿ ಇದ್ದ ಹಾಗೆ. ಗೂಡ್ಸ್ ಟ್ರಾನ್ಸ್ಪೋರ್ಟೇಷನಿಂದ ಹಿಡಿದು ಜನರ ಟ್ರಾನ್ಸ್ಪೋರ್ಟೇಷನ್, ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ಗಳಾಗಿರ್ಬೋದು, ಇದೆಲ್ಲದಕ್ಕೂ ಹೆಲ್ಪಿಂಗ್ ಒಂದು ಕನೆಕ್ಟಿಂಗ್ ಜಾಯಿಂಟ್ ಏನಾದರೂ ಇದೆ ಅಂದರೆ ಅದು ಹೈವೇಸ್ ಆಗಿರುತ್ತೆ. ಹೈವೇಸನ್ನು ಯಾವ ಮಟ್ಟಿಗೆ ಡೆವಲಪ್ ಮಾಡ್ತಾರೆ ಅನ್ನೋದ್ರಿಂದ ಒಂದು ದೇಶದ ಆರ್ಥಿಕ ಪರಿಸ್ಥಿತಿ ಎಷ್ಟು ಬೇಗ ಆಗುತ್ತೆ ಅಂತಕ್ಕಂಥ ಡಿಪೆಂಡ್ ಆಗಿರುತ್ತೆ. ಈಗ ನಿಮಗೆ ಎಕ್ಸಾಂಪಲ್ ಒಂದು ಕೊಡ್ತಾನೆ. ಬ್ಯಾಂಗ್ಳೂರ್ ಟು ಮುಂಬೈ 18 ಗಂಟೆಗಳು ಹಿಡಿತಾ ಇತ್ತು, 16ರಿಂದ 18 ಗಂಟೆಗಳು. ಒಂದು ಪ್ರಾಡಕ್ಟನ್ನು ನಾನು ಅಲ್ಲಿವರೆಗೂ ಕಳಿಸ್ಬೇಕು, 18 ತಾಸಲ್ಲಿ ಕಳಿಸ್ತೀನಿ ಅಂದರೆ ಒಂದು ಪೆಟ್ರೋಲ್ ಕಾಸ್ಟ್ ಏನಿದೆ, ಒಂದು ಪರ್ ಪ್ರಾಡಕ್ಟ್, ಒಂದು ಪೆನ್ನನ್ನು ತಗೊಳ್ಳೋಣ ನಾವು. ಈ ಪೆನ್ನು 10 ರೂಪಾಯಿ ಇದುವರೆಗೂ ನಮಗೆ ಖರ್ಚಾಗ್ತಾ ಇದೆ ಅಂದರೆ ಇದನ್ನು ಪೆಟ್ರೋಲ್ ಕಮ್ಮಿ ಮಾಡಿದ್ರೆ, ಅಂದರೆ ಇದರ ಟ್ರಾನ್ಸ್ಪೋರ್ಟೇಷನಲ್ಲಿ ಪೆಟ್ರೋಲ್ ಕಮ್ಮಿ ಮಾಡಿದ್ರೆ ಇದನ್ನು 9 ರೂಪಾಯಿಗೆ ಸೇಲ್ ಮಾಡ್ಬೋದು. ಅಂದರೆ 9 ರೂಪಾಯಿ ಇದರ ಕರೆಂಟ್ ಪ್ರೈಸ್ ಆಗುತ್ತೆ, 1 ರೂಪಾಯಿ ಪ್ರಾಫಿಟ್ ಜನರಿಗೆ ಬರುತ್ತೆ. ಆ ಪ್ರಾಫಿಟನ್ನು ಭಾರತಕ್ಕೆ ಮತ್ತೆ ರೀಇನ್ವೆಸ್ಟ್ ಆಗುತ್ತೆ. ಇದೆಲ್ಲ ಒಂದು ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಇದೇ ರೀತಿಯಲ್ಲಿ ಈಗ DPR ಕೂಡ ಆಗಿ ಭೂ ಸ್ವಾಧೀನ ಕೂಡ ಮುಗಿದಿರುವಂತಹ ಒಂದು ಪ್ರಾಜೆಕ್ಟ್ನ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ಪುಣೆ ಮತ್ತು ಬೆಂಗಳೂರಿನ ನಡುವೆ 700 ಕಿಲೋಮೀಟರ್ನ 8 ಲೇನ್ 6 ಲೇನ್ ಆ್ಯಕ್ಚುಯಲ್ ಎಕ್ಸ್ಪ್ರೆಸ್ ಹೈವೇ ಮತ್ತು ಆ ಕಡೆ ಈ ಕಡೆ ಒಂದು ಏನು ಸರ್ವಿಸ್ ರೂಟ್ಸನ್ನು ಸೇರಿಸ್ಕೊಂಡ್ರೆ 8 ಲೈನ್ ಎಕ್ಸ್ಪ್ರೆಸ್ ಹೈವೇಗಳು ಬರಲಿಕ್ಕಿದೆ. ನಿಮಗೆ ನೆನಪಿರ್ಬೋದು, ನಿತಿನ್ ಗಡ್ಕರಿ ಅವರು ಫೈಟರ್ ಜೆಟ್ಸ್ಗಳನ್ನು ಮತ್ತು ಬೋಯಿಂಗ್ ಏರೋಪ್ಲೇನ್ಗಳನ್ನು ಹೈವೇಯ ಮೇಲೆ ಲ್ಯಾಂಡ್ ಮಾಡುವಂಥದ್ದು, ಟೇಕ್ ಆಫ್ ಮಾಡುವಂಥದ್ದು ಮಾಡಿದ್ರು. ಯಾಕೆ ಅಂದರೆ ಭಾರತ ಒಂದು ಹೊಸ ಇನ್ಫ್ರಾಸ್ಟ್ರಕ್ಚರನ್ನು ಮಾಡ್ತಾ ಇದೆ. ಯಾವುದೇ ಒಂಥರ ಎಮರ್ಜೆನ್ಸಿ ಬಂದು ನಮ್ಮ ಏರ್ ಬೇಸ್ಗಳಿಗೆ ಏನಾದರೂ ಹಾನಿ ಆದರೂ ಕೂಡ ನಮ್ಮ ಏರೋಪ್ಲೇನ್ಗಳಿಗೆ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಆಗಲಿಕ್ಕೆ, ನಮ್ಮ ಫೈಟರ್ ಜೆಟ್ಗಳಿಗೆ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಆಗಲಿಕ್ಕೆ ಅನುಕೂಲಕರ ಇರೋ ರೀತಿಯಲ್ಲಿ ಹೈವೇಗಳು, ಹೊಸ ಹೈವೇ, ಭಾರತ್ ಮಾಲಾ ಪರಿಯೋಜನೆಯಲ್ಲಿ ಬರುವಂತಹ ಹೊಸ ಹೈವೇಗಳನ್ನು ಆ ನಿಟ್ಟಿನಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ. ಯಾಕಂದರೆ ಒಂದು ಏರ್ ಸ್ಟ್ರಿಪ್ಪನ್ನು ಹೈವೇದಲ್ಲಿ ಮಾಡಬೇಕು ಅಂದರೆ ಅದು ತುಂಬ ಕಷ್ಟಕರವಾದ ಕೆಲಸ. ಯಾಕಂದರೆ ಆ ಒಂದು ಹೈವೇಯನ್ನು ಆ ಪ್ರೆಷರನ್ನು ಮೇಂಟೈನ್ ಮಾಡುವ ರೀತಿಯಲ್ಲಿ ಕಟ್ಟಬೇಕಾಗತ್ತೆ. ಅಂದರೆ ಒಂದು ಫೈಟರ್ ಜೆಟ್ ಏನಿದೆ, ಇಟ್ ಕ್ಯಾರೀಸ್ ಅರೌಂಡ್ ಥೌಸಂಡ್ಸ್ ಆಫ್ kgs ಆಫ್ ಪ್ರೆಷರ್ ಅಲ್ವಾ. ಆ ಪ್ರೆಷರ್ ಭೂಮಿ ಮೇಲೆ ಬೀಳುವಾಗ, ಅಂದರೆ ಆ ಹೈವೇ ಮೇಲೆ ಬೀಳುವಾಗ ಆ ಟಾರ್ ಅಂತಕ್ಕಂಥದ್ದು ಏನಿದೆ ಅದರ ಒಂದು ಸಾಲಿಡ್ ಅಷ್ಟಾಗಿರಬೇಕು. ಅಂದರೆ ಒಂದು ಏರೋಪ್ಲೇನ್ ಏರ್ ಬೇಸಲ್ಲಿ ಇರುವಂಥದ್ದು ಅಥವಾ ಒಂದು ಏರ್ಪೋರ್ಟಲ್ಲಿ ಇರುವಂತಹ ರನ್ವೇಗಳ ಒಂದು ಏನು ಕ್ವಾಲಿಟಿ ಇರುತ್ತೆ, ಆ ಕ್ವಾಲಿಟಿಯನ್ನು ಏರ್ ಸ್ಟ್ರಿಪ್ಪಲ್ಲಿ ಮೇಂಟೈನ್ ಮಾಡಬೇಕು, ಹೈವೇದಲ್ಲಿ ಮಾಡಬೇಕು ಅಂತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗ ಬರ್ತಾ ಇರುವಂತಹ 700 ಕಿಲೋಮೀಟರ್ನ ಹೈವೇ ಏನಿದೆ ಅದು NH4ನ ಹತ್ತಿರದಲ್ಲ, ಆದರೆ NH4 ಅಲ್ಲ, NH4ನ ಬಿಟ್ಟು ಸಪ್ರೇಟಾಗಿ ಒಂದು ಹೈವೇ ಬರಲಿಕ್ಕಿದೆ. ಈ ಒಂದು ಹೈವೇ 2 ಏರ್ ಸ್ಟ್ರಿಪ್ಗಳನ್ನು ಕೂಡ ಹೊಂದಿರಲಿಕ್ಕಿದೆ. ವೀಕ್ಷಕರೇ, ಇದು ಜಾಸ್ತಿ 12 ಡಿಸ್ಟ್ರಿಕ್ಟ್, ಅಂದರೆ ಕರ್ನಾಟಕದಲ್ಲಿ 12 ಡಿಸ್ಟ್ರಿಕ್ಟ್ಗಳಲ್ಲಿ ಟ್ರಾವೆಲ್ ಆಗಲಿಕ್ಕಿದೆ. ಈ ಒಂದು ಹೈವೇಯಿಂದ ಕರ್ನಾಟಕಕ್ಕೆ ತುಂಬ ಹೆಲ್ಪ್ ಆಗಲಿಕ್ಕಿದೆ ಮತ್ತು ಮಹಾರಾಷ್ಟ್ರದ 3 ಡಿಸ್ಟ್ರಿಕ್ಟ್ಗಳಲ್ಲಿ ಇದು ಹೋಗಲಿಕ್ಕಿದೆ. ನಾವು ಫಸ್ಟ್ ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಮಾಡಿಕೊಂಡ್ರೆ, ಅಂದರೆ ಬ್ಯಾಂಗ್ಳೂರಿನ ಒಳಗೆ ಬರಲ್ಲ, ಬ್ಯಾಂಗ್ಳೂರು ಹೊರಗಡೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಅಂದರೆ ಔಟರ್ ನಮ್ಮ ನೆಲಮಂಗಲದಿಂದ ಸ್ಟಾರ್ಟ್ ಆಗುತ್ತೆ. ನಾವು ಬೆಳಗಾವಿಯ ಅಥಣಿ ಏನಿದೆ
ಅಲ್ಲಿಂದ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ತಗೊಂಡ್ರೆ 12 ಜಿಲ್ಲೆಗಳಲ್ಲಿ ಇದು ಹೋಗ್ಲಿಕ್ಕಿದೆ. ಯಾವುದೆಲ್ಲ ಅಂತ ನೋಡಿದರೆ ಬೆಳಗಾವಿಯ ಅಥಣಿ, ಜಮಖಂಡಿ, ಬಾಗಲಕೋಟ, ಮುಧೋಳ, ಬಾದಾಮಿ, ನರಗುಂದ, ಗದಗ, ಯಲಬುರ್ಗ, ವಿಜಯನಗರ, ದಾವಣಗೆರೆ, ಮಧುಗಿರಿ, ಚಿತ್ರದುರ್ಗ, ಕೊರಟಗೆರೆ, ನೆಲಮಂಗಲ, ತುಮಕೂರು, ಬ್ಯಾಂಗ್ಳೂರು ರೂರಲ್ಲು, ದೊಡ್ಡಬಳ್ಳಾಪುರ. ಇದಿಷ್ಟು ಏನಿದೆ ಒಂದು ಲೈನಾಗಿ ನಾವು ನೋಡ್ಬೋದು. ಅಂದರೆ ಈ ಒಂದು ಹೈವೇ ಮಾಡೋದ್ರಿಂದ NH4ಗಿಂತ ಒಂದು 95 ಕಿಲೋಮೀಟರ್ಸ್ ಕಮ್ಮಿ ಮಾಡ್ತಾ ಇದ್ದೇವೆ. ಮತ್ತು 6 ಲೇನ್ಡ್ ಹೈವೇ ಆಗಿರೋದ್ರಿಂದ ಒಂದು ಟ್ರಾನ್ಸ್ಪೋರ್ಟೇಷನ್ ಏನಿತ್ತು ಪುಣೆ ಟು ಬ್ಯಾಂಗ್ಳೂರ್ ಇದುವರೆಗೂ 16ರಿಂದ 17 ಗಂಟೆ ಬೇಕಾಗಿತ್ತು. ಅದನ್ನು ಈಗ ಸಿಂಗಲ್ ಡಿಜಿಟ್ಗೆ ಅಂದರೆ 7 ತಾಸಿನಲ್ಲಿ ಯು ಕ್ಯಾನ್ ರೀಚ್ ಫ್ರಮ್ ಬ್ಯಾಂಗ್ಳೂರ್ ಟು ಪುಣೆ. ಇದರ ಮಧ್ಯೆ ನಿಮಗೆ ಮುಂಬೈಗೆ ಏನಿತ್ತು, ಮೊದಲು ಮುಂಬೈಗೆ ಹೋಗ್ಬೇಕಂದ್ರೆ 16ರಿಂದ 18 ಗಂಟೆಗಳು ಬೇಕಾಗ್ತಿತ್ತು. ಇನ್ನು 6ರಿಂದ 7 ತಾಸಲ್ಲೇ ನಾವು ಮುಂಬೈ ಕೂಡ ತಲುಪಬಹುದು. ಅಂದರೆ 3 ಮೇಜರ್ ಸಿಟೀಸ್, ಬ್ಯಾಂಗ್ಳೂರ್, ಪುಣೆ, ಮುಂಬೈ, ಇದು 3 ಮೇನ್ ಎಕನಾಮಿಕಲ್ ಸಿಟೀಸ್ ಅಂತಲೇ ಹೇಳ್ಬೋದು. ಎಕಾನಮಿ ಜಾಸ್ತಿ ಇರುವಂಥ ಸಿಟೀಸ್. ಈ ಮೂರನ್ನು ಕನೆಕ್ಟ್ ಮಾಡಿದಾಗ ಆಗುತ್ತೆ. ಅದಾದ ನಂತರ ನಾವು ಇನ್ನೊಂದು ನೆನ್ಪಿಟ್ಕೊಳ್ಬೇಕು, ಈಗಾಗಲೇ ಮೈಸೂರು ಟು ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಹೈವೇ ಇರೋ ಕಾರಣ ವಿ ಕ್ಯಾನ್ ಕನ್ಸಿಡರ್ ಅ ಗ್ರೇಟರ್ ಸ್ಟ್ರೆಚ್. ಅಂದರೆ ಮೈಸೂರಿಂದ ತೊಗೊಂಡ್ರೆ ಮೈಸೂರು, ಬ್ಯಾಂಗ್ಳೂರು, ಪೂರ್ಣ, ಮುಂಬೈ ಎಲ್ಲ ಒಂದು ಕನೆಕ್ಟ್ ಆಗೋದ್ರಿಂದ ಮತ್ತು ಮುಂದೆ ಪ್ರಾಬಬ್ಲಿ ಬೇಗದಲ್ಲೇ ಬ್ಯಾಂಗ್ಳೂರ್ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಬರೋದ್ರಿಂದ ಗ್ರೇಟರ್ ನೆಟ್ವರ್ಕ್ ರೆಡಿ ಆಗ್ಲಿಕ್ಕಿದೆ ಫಾಸ್ಟ್ ಕಮ್ಯೂಟರ್ಸ್ಗೆ. ಅಂದರೆ ಫಾಸ್ಟಾಗಿ ನಮ್ಮ ಗೂಡ್ಸ್ ಏನಾದರೂ ಟ್ರಾವೆಲ್ ಆಗಬೇಕು, ವಿ ಆರ್ ಕಟಿಂಗ್ ಡೌನ್ ಅವರ್ ಪ್ರೈಸಸ್ ಆನ್ ಶಿಪ್ಮೆಂಟ್ ಅಥವಾ ಟ್ರಾನ್ಸ್ಪೋರ್ಟೇಷನಲ್ಲಿ ನಾವು ಪ್ರೈಸಸ್ಸನ್ನು ಕಟ್ ಡೌನ್ ಮಾಡಬೇಕು ಅಂತ ಇದ್ದರೆ ಇದು ತುಂಬ ಒಳ್ಳೆಯ ನಿರ್ಧಾರ ಆಗಿರುತ್ತೆ. ಇನ್ನು ಮಹಾರಾಷ್ಟ್ರದಲ್ಲಿ ಯಾವೆಲ್ಲ ಡಿಸ್ಟ್ರಿಕ್ಟ್ ಥ್ರೂ ಈ ಎಕ್ಸ್ಪ್ರೆಸ್ ಹೈವೇ ಹೋಗುತ್ತೆ ಅಂತ ನೋಡಿದ್ರೆ ಮಹಾರಾಷ್ಟ್ರದ ಪೂನಾ ಡಿಸ್ಟ್ರಿಕ್ಟ್ ಮತ್ತು ಸಾಂಗ್ಲಿ, ಸತಾರಾ ಡಿಸ್ಟ್ರಿಕ್ಟ್ಗಳ ಮೇಲೆ ಈ ಒಂದು ಹೈವೇ ಹೋಗ್ಲಿಕ್ಕಿದೆ. ವೀಕ್ಷಕರೇ, ಇದು ಟೋಟಲಿ ಆಕ್ಸೆಸ್ ಕಂಟ್ರೋಲ್ಡ್ ಹೈವೇ ಆಗಿರುತ್ತೆ. ಅಂದರೆ ನಿಮಗೆ ಮುಂಬೈ ಎಕ್ಸ್ಪ್ರೆಸ್ ಮುಂಬೈ ಬೇಡ, ನಮ್ಮ ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ವೇ ನೋಡಿದ್ರೆ ಅದು ಆಕ್ಸೆಸ್ ಕಂಟ್ರೋಲ್ಡ್, ಅಂದರೆ ಬಹಳ ಕಡೆ ಓಪನಿಂಗ್ ಇರಲ್ಲ, ಆಕ್ಸೆಸ್ ಕಂಟ್ರೋಲ್ಡ್ ಇರುತ್ತೆ. ಆ ನಿಟ್ಟಿನ ಒಂದು ಹೈವೇ ಇದಾಗಿರ್ಲಿಕ್ಕಿದೆ. ಇದರ DPR ಕೂಡ ಆಗಿ ಭೂಸ್ವಾಧೀನ ಕೂಡ ಆಗಿ ಹೋಗಿದೆ. ಈ ಒಂದು ಪ್ರಾಜೆಕ್ಟ್ 2028ಕ್ಕೆ ಮುಗಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. 2030 ಅಂತ ನಾವು ಇಟ್ಕೊಳ್ಬೋದು. ಜನರ ಯೂಸಿಗೆ ಬರುವಂಥದ್ದು 2030ರಲ್ಲಿ ಬರುತ್ತೆ. ಅಂದರೆ ನಿಮ್ದು 5 ವರ್ಷ ನಾವು ಕಾಯಬೇಕು. ಅದಾದ ನಂತರ ಇದರಲ್ಲಿ 6 ROVಗಳು ಮತ್ತು 55 ಫ್ಲೈಓವರ್ಗಳು ಇರಲಿಕ್ಕಿದೆ. ಈ ಒಂದು ಸ್ಟ್ರೆಚ್ 700 ಕಿಲೋಮೀಟರ್ ಸ್ಟ್ರೆಚಲ್ಲಿ 6 ROV ಮತ್ತು 55 ಫ್ಲೈಓವರ್ಗಳು ಇರಲಿಕ್ಕಿದೆ ಮತ್ತು 22 ಇಂಟರ್ಚೇಂಜ್ಗಳು ಇರಲಿಕ್ಕಿದೆ. ಇದು ಈಗಿರುವಂತಹ ಡಾಟಾ. ಅದ ನಂತರ ಈ ಒಂದು ಹೈವೇ ಏನಿದೆ 10 ನದಿಗಳನ್ನು ದಾಟಿ ಹೋಗುತ್ತೆ. ಅಂದರೆ 10 ರಿವರ್ಗಳನ್ನು ಕ್ರಾಸ್ ಮಾಡುತ್ತೆ. ನೀರ ಆಗಿರ್ಬೋದು, ಎರಡ, ಚಾಂದ್, ಅಗ್ರಾಣಿ, ಕೃಷ್ಣ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ, ಚಿಕ್ಕಹೆಗೇರಿ ಮತ್ತು ವೇದಾವತಿ, ಈ 10 ನದಿಗಳನ್ನು ಈ ಒಂದು ಹೈವೇ ಕ್ರಾಸ್ ಮಾಡಲಿಕ್ಕಿದೆ. ವೀಕ್ಷಕರೇ, ಯಾವುದೇ ಒಂದು ದೇಶ ಬೆಳಿಬೇಕು ಅಂದರೆ ಅಥವಾ ಜನರ ಲೈಫನ್ನು ಈಸಿ ಮಾಡಬೇಕು ಅಂದರೆ ಒಂದು ಇನ್ಫ್ರಾಸ್ಟ್ರಕ್ಚರಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಬೇಕಾಗತ್ತೆ, ಡೆವಲಪ್ ಮಾಡಬೇಕಾಗತ್ತೆ. ಇದರಿಂದಾಗಿ ಜನರ ಪ್ರೈಸ್ ಕೂಡ ಕಟ್ ಡೌನ್ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಟೈಮ್ ಉಳಿಯುತ್ತೆ. ಟೈಮ್ ಈಸ್ ಮನಿ ಅಂತಕ್ಕಂಥವರಿಗೆ ಇದು ತುಂಬ ಅನುಕೂಲಕರವಾಗಲಿಕ್ಕಿದೆ. 2030ರೊಳಗೆ ಇದನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಭಾರತಕ್ಕೆ ಇನ್ನೂ ಎಷ್ಟು ಎಕ್ಸ್ಪ್ರೆಸ್ ಹೈವೇಗಳು ಬರುತ್ತೋ ಅಷ್ಟು ಭಾರತದ ಮಾಲೆ ಅಂತ ಹೇಳ್ತಾ ಇದ್ದಾರೆ. ಭಾರತ್ ಮಾಲಾ ಪರಿಯೋಜನೆ, ಈ ಒಂದು ಮಾಲೆಯನ್ನು ಭಾರತ ಮಾತೆಗೆ ಅರ್ಪಿಸುವ ರೀತಿಯಲ್ಲಿ ಒಂದು ಕನೆಕ್ಷನ್ ನರನಾಡಿಗಳನ್ನು ಮಾಡ್ತಾ ಇದ್ದಾವೆ. ಈ ಕುರಿತಾಗಿ ನಿಮಗೇನು ಅನಿಸುತ್ತೆ? ಇನ್ನು ಎಲ್ಲೆಲ್ಲಿ ಎಕ್ಸ್ಪ್ರೆಸ್ ಹೈವೇಗಳು ಬರುವಂಥದ್ದು ನಿಮ್ಮ ಅನಿಸಿಕೆ ಬೇಕು ಈ ವಿಷಯದಲ್ಲಿ, ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಮ ಧರಣೀಶ್ ಹೆಗ್ಡೆ, ಧನ್ಯವಾದಗಳು.